ಗೈಸ್, ನಿಮಗೂ ಏನಾದರೂ ಈ ಕ್ವಶನ್ ಏನಾದರೂ ಕಷ್ಟ ಅನಿಸಿದ್ರೆ ನಾನು ಇದನ್ನು ಸುಲಭವಾಗಿ ಹೇಳ್ಕೊಡ್ತೀನಿ. y = u ಪ್ಲಸ್ v. ಇವಾಗ u ಅನ್ನು sin x ಆಫ್ x ಅಂದ್ಕೊಳ್ಳಿ. v sin ಇನ್ವರ್ಸ್ ಆಫ್ ರೂಟ್ x ಅಂದ್ಕೊಳ್ಳಿ. ಇವಾಗ ನಮಗೆ dy/dx ಬೇಕು. ಅದಕ್ಕೆ du/dx ಪ್ಲಸ್ dv/dx. ಇವಾಗ ನಾವು ಇದನ್ನು ಮತ್ತು ಇದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ u sin x ಆಫ್ x. ಇದಕ್ಕೆ ಲಾಗ್ ಅಪ್ಲೈ ಮಾಡಿ. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಈಗ ಲಾಗ್ u ಲಾಗ್ ಆಫ್ sin x ಆಫ್ x ಆದಮೇಲೆ ಇದಕ್ಕೆ ನಮಗೊಂದು ಫಾರ್ಮುಲಾ ಇದೆ. ಇದಕ್ಕೆ ಲಾಗ್ ax = x ಲಾಗ್ ಆಫ್ a ಅಂದರೆ ಇದು sin x ಅಲ್ವಾ. ಇವಾಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್. d/dx ಲಾಗ್ ಆಫ್ u = dy/dx ಆಫ್ ಲಾಗ್ ಆಫ್ x. ಹೌದು, ಎಕ್ಸೇ ಮಾಡ್ತೀವಿ. x ಲಾಗ್ ಆಫ್ sin x. ಇವಾಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ. ಇದು 1/log x. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ u ಬಂದು 1/u. ಮತ್ತೆ ತಿರ್ಗಾ ಡಿಫ್ರೆನ್ಷಿಯೇಷನ್ ಆಫ್ u ಮಾಡಬೇಕು. ಆಗ du/dx. ಆದಮೇಲೆ ಇದನ್ನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಇದೊಂದು ಎಲಿಮೆಂಟು ಇದೊಂದು ಎಲಿಮೆಂಟ್ ಅಂತ ತಗೊಂಡು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. x ಡಿಫ್ರೆನ್ಷಿಯೇಷನ್ ಆಫ್ dx ಆಫ್ ಲಾಗ್ sin x ಪ್ಲಸ್ ಲಾಗ್ sin x ಆಫ್ ಡಿಫ್ರೆನ್ಷಿಯೇಷನ್ ಆಫ್ x ಬಂದು 1. ಅದಕ್ಕೆ ಇದು ಮಾಡೋಣ. ಇವಾಗ x ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ x ಬಂದು 1/sin x ಪ್ಲಸ್ ಲಾಗ್ sin x ಅಲ್ವಾ. ಆದಮೇಲೆ x sin x ಪ್ಲಸ್ ಲಾಗ್ sin x ಆದಮೇಲೆ 1/u ಇದೆಯಲ್ವಾ, 1/u. ಈ ಯುನ ಆ ಕಡೆ ಕಳಿಸಿ. 1/u dy/dx du/dx. ಈ ವೈನ ಆ ಕಡೆ ಕಳಿಸಿ. du/dx = ಇದನ್ನು ಆ ಕಡೆ ಕಳಿಸಿದ್ರೆ ಪ್ರಾಡಕ್ಟ್ ಆಗುತ್ತೆ. x/sin x ಪ್ಲಸ್ ಲಾಗ್ ಆಫ್ sin x. ಇವಾಗ ಈ u ಅಂದರೆ ಇಲ್ಲಿ ನಾವು ಮೇಲ್ಗಡೆ ತಗೊಂಡಿದ್ದೀರಲ್ವ, ಇದು ಅಲ್ಲಿ sin x ಆಫ್ x/sin x ಪ್ಲಸ್ ಲಾಗ್ ಆಫ್ sin. ನಮಗೆ v ಬೇಕು. v = sin ಇನ್ವರ್ಸ್ ಆಫ್ ರೂಟ್ ಆಫ್ x. ಅದನ್ನು ಲಾಗ್ ಅಪ್ಲೈ ಮಾಡಿ. ಲಾಗ್ ಆನ್ ಬೋತ್ ಸೈಡ್. ಆದಮೇಲೆ ಲಾಗ್ ಆಫ್ v = ಲಾಗ್ ಆಫ್ sin ಇನ್ವರ್ಸ್ ಆಫ್ ರೂಟ್ x. ಇದಕ್ಕೆ ಯಾವುದೇ ಥರ ಆದರೂ ಫಾರ್ಮುಲಾ ಇಲ್ಲ. ಅದಕ್ಕೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡಿಬಿಡಿ. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್. dy/dx ಆಫ್ ಲಾಗ್ v = dy/dx ಆಫ್ sin ಇನ್ವರ್ಸ್ ಆಫ್ ರೂಟ್ x. ಇದಾದಮೇಲೆ ಇದಕ್ಕೆ 1/v dv/dx. ಇದಾದಮೇಲೆ ಸೈನ್ ಇನ್ವರ್ಸ್ಗೆ ಒಂದು ಫಾರ್ಮುಲಾ ಇದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಬಂದು 1/√1 ಮೈನಸ್ x². x² ಹತ್ರ ಏನಿದೆ, ರೂಟ್ ಆಫ್ x. ಅದಕ್ಕೆ ರೂಟ್ ಆಫ್ x ಹೋಲ್ ಸ್ಕ್ವೇರ್. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ತಿರ್ಗಾ ಇದಕ್ಕೆ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ರೂಟ್ x. ಡಿಫ್ರೆನ್ಷಿಯೇಷನ್ ಆಫ್ ರೂಟ್ xಗೆ ಫಸ್ಟು ಇದು ಬರೆಯೋಣ. ಫಸ್ಟ್ 1/√1 ಮೈನಸ್ ಇಲ್ಲಿ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, x. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ x ಬಂದು 1/2√x. ಇವಾಗ
1/v ಡಿ ವಿ ಬೈ ಡಿ ಎಕ್ಸ್ ಇದೆಯಲ್ಲ, ಈ ವಿನ ಆ ಕಡೆ ಕಳಿಸಿ. ಡಿ ವಿ ಬೈ ಡಿ ಎಕ್ಸ್ ವಿ 1/√1 ಮೈನಸ್ ಎಕ್ಸ್, ಇಲ್ಲಿ ಪ್ರಾಡಕ್ಟ್ 1/2√x. ವಿ ಅಂದ್ರೇನು, ಇಲ್ಲಿ ಮೇಲೆ ಇದೆಯಲ್ಲ ಇದೆ. ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ √x 1/, ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. √a ಇಂಟು √b ಈಕ್ವಲ್ಸ್ ಟು √ab, ಇದನ್ನು ಅಪ್ಲೈ ಮಾಡಿ. ಆಗ 2√x ಮೈನಸ್ ಎಕ್ಸ್ ಸ್ಕ್ವಯರ್. ಇವಾಗ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬೇಕು, ಅದಕ್ಕೆ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಎರಡೂ ಜಸ್ಟ್ ಆ್ಯಡ್ ಮಾಡಿ. ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ನಿಮಗೇನಾದರೂ ಇದು ಅರ್ಥ ಆಗಿದ್ದರೆ ಒಂದು ಕಾಮೆಂಟಲ್ಲಿ ತಿಳಿಸಿ.